ಸೊ ನಾನು ರಾಮಲಿಂಗಾರೆಡ್ಡಿನೇ ನಿಮ್ಗೆ ಉಸ್ತುವಾರಿ, ನಾವೇ ನಿಮ್ ಸೇವಕರು, ನಾವೇ ನಿಮ್ ಶಾಸಕರು, ನಾವೇ ನಿಮ್ ಮಂತ್ರಿಗಳು, ನಾವೇ ನಿಮ್ ಸರ್ಕಾರ. ಏನ್ ಬೇಕೋ ಚಾನ್ಸ್ ಬಿಡಕ್ ಹೋಗ್ಬೇಡಿ. ಮನೆ ಬಾಗಿಲಿಗೆ MLCಗಳು ಬಂದಿದ್ದಾರೆ, ರಾಮಲಿಂಗಾರೆಡ್ಡಿ ಬಂದಿದ್ದಾರೆ, ನಮ್ಮ ಅಧಿಕಾರಿಗಳು ಬಂದಿದ್ದಾರೆ. ಎಲ್ಲರೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ಬಂದು ಅರ್ಜಿ ಕೊಟ್ಟು ನಿಮ್ದು ಏನ್ ವಿಚಾರ ಇದೆ, ಸರ್ವೆ ಆಗ್ಬೇಕಾ, ಪಾಣಿ ಸರಿ ಇಲ್ವಾ, ಖಾತೆ ಸರಿ ಇಲ್ವಾ, ಸೈಟ್ ಇಲ್ವಾ, ಮನೆ ಇಲ್ವಾ, ಪೆನ್ಷನ್ ಇಲ್ವಾ, ಯಾವ್ದಾದ್ರು ಸಾಲ ಬೇಕಾ, ಪೆನ್ಷನ್ ಏನಾದ್ರು ವಿಚಾರ ಆಗಿದ್ಯಾ, ಎಲ್ಲ ಕೇಳ್ಕೊಂಡು ಮನೆ ಬಾಗಿಲಿಗೆ ಬಂದಿದೆ. ನಿಮ್ MLA, ನಾನು MLA ಆಗಿದ್ದಾಗ ಪ್ರತಿ ಊರಿಗೂ ಬಂದು ಅಧಿಕಾರಿಗಳು ಕರ್ಕೊಂಡು ಬಂದು ಸರ್ವೆಯನ್ನ ತಿರುಗ್ತಿದ್ದೆ. ಈ ರೀತಿ ಹಿಂದೆ MLA, ನಾನು ದಳಕ್ಕೆ ಹೇಳೋದಿಲ್ಲ, BJP ಹೇಳೋದಿಲ್ಲ, ನಾನು ಬಿಟ್ಟು ಹೋದ್ಮೇಲೆ ಈ ರೀತಿ ಯಾರು ಬಂದಿದ್ರ ಇಲ್ಲ ಅನ್ನೋದನ್ನ ನಿಮ್ಗೆ ಬಿಟ್ಬಿಡ್ತೀನಿ. ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ, ನಾನು ಯಾರ ಮೇಲೂ ಕಾಂಪಿಟೇಷನ್ ಮಾಡಕ್ಕೆ ಈಗ ನಾನು ಬಂದಿಲ್ಲ. ನಾನು ಬಂದಿರೋದು ನೇರವಾಗಿ ನಮ್ಮೆಲ್ಲ ಮುಖಂಡರು ಇಲ್ಲಿ ಬಂದಿರೋದು ನಿಮ್ಮ ಜೊತೆ ಸಂಪರ್ಕ ಇಟ್ಕೊಂಡು. ಮೊನ್ನೆ ಎಲೆಕ್ಷನ್ ಅಲ್ಲೂ ಕೂಡ ನಾನು ಬರದೇ ಹೋದ್ರು ಕೂಡ ಎಲ್ಲೋ 2-3 ಕಡೆ ಬಂದಿದ್ದೆ. HK ಶಕ್ತಿ ಕೊಟ್ಟಿದ್ದೀರಿ. ಬಹಳ ಜನ ನನ್ನ ಹಳೆ ಕ್ಷೇತ್ರದವರು ನನ್ನ ತಮ್ಮನ ಎಲೆಕ್ಷನ್ ಇದ್ದಾಗ ನೀವೆಲ್ಲ ಬೆಂಬಲವಾಗಿ ನಿಂತ್ಕೊಂಡಿದ್ದೀರಿ. ಅಸೆಂಬ್ಲಿಯಲ್ಲಿ ಬರೀ 17,000 ವೋಟ್ ಬಂದಿತ್ತಂತೆ, ಈಗ 85,000 ವೋಟ್ ಹಾಕಿದ್ದೀರಿ. ನಿಮ್ ಋಣ ತೀರಿಸಲೇಬೇಕು, ಅದಕ್ಕೋಸ್ಕರ ನಾವೆಲ್ಲ ಬಂದಿದ್ದೀರಿ. ಸೊ ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರಗಳ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳಾದ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ, MLC ನಮ್ಮ ಸ್ಥಳೀಯರು ಇದೇ ಹೋಬಳಿಯವರು ಪುಟ್ಟಣ್ಣವರು ಇದ್ದಾರೆ, ರವಿಯವರಿದ್ದಾರೆ, ನಮ್ಮ ಸ್ಥಳೀಯ ಸಂಸ್ಥೆ MLC ಅವರು, ಮಾಜಿ ಶಾಸಕರಾದ ಅಶೋಕ್ ಅವರು ಇದ್ದಾರೆ. ಇಂದ ನಮ್ಮ ರಾಜಣ್ಣ ಅವರು ಈ ನಮ್ಮ ಗ್ಯಾರಂಟಿ 5 ಗ್ಯಾರಂಟಿ ಇದೆಯಲ್ಲ, ನಿಮ್ಗೆಲ್ಲ 2,000 ಬರ್ತಾ ಇದೆಯಲ್ಲ, ಫ್ರೀ ಬಸ್ ಹೊಡಿತಾ ಇದೆಯಲ್ಲ, ಅಕ್ಕಿ 10 kg ಬರ್ತಾ ಇದೆಯಲ್ಲ, ಫ್ರೀ ಕರೆಂಟ್ ಬರ್ತಾ ಇದೆಯಲ್ಲ, ಇವಕ್ಕೆಲ್ಲ ನಮ್ಮ ರಾಜಣ್ಣ ರಾಮನಗರದ ಜಿಲ್ಲೆಯ ಅಧ್ಯಕ್ಷರು ಅವರು ಕೂಡ ಬಂದಿದ್ದಾರೆ. ನಮ್ಮ ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರು ಬಂದಿದ್ದಾರೆ ವಿಜಯದೇವರು, ನಮ್ಮ ಪ್ಲಾನಿಂಗ್ ಅಥಾರಿಟಿ ಅಧ್ಯಕ್ಷರು ಇದ್ದಾರೆ, BMICB ಅಧ್ಯಕ್ಷರು, ನಮ್ಮ ರಘುರಾಮಣ್ಣ ಅವರು, ವಿಜಯದೇವರು ಎಲ್ಲ ಕೂಡ ಬಂದಿದ್ದಾರೆ. ಇನ್ನೆಲ್ಲ ಅಧಿಕಾರಿಗಳೆಲ್ಲ ಇದ್ದಾರೆ. ನಾನು ಹೇಳೋದು ಇಷ್ಟೇ, ಈಗಾಗಲೇ 3 ಹೋಬಳಿ ಮುಗಿಸಿದ್ದೀವಿ. 3 ಹೋಬಳಿ ಈಗಾಗಲೇ 4,619 ಜನ ಅರ್ಜಿಗಳನ್ನು ತಂದು ಕೊಟ್ಟಿದ್ದಾರೆ. ಇವತ್ತು ಎಷ್ಟು ಜನ ಅರ್ಜಿಗಳು ಕೊಟ್ಟಿದ್ರೆ ಗೊತ್ತಿಲ್ಲ ನನಗೆ, ಈಗ ಲೆಕ್ಕ ನಾಳೆ ಸಾಯಂಕಾಲ ಬರ್ತದೆ. ಯಾರ್ಯಾರು ಏನೇನು ಅರ್ಜಿ ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲ ಪಟ್ಟಿ ಕೂಡ ಇದೆ. ಈಗಾಗಲೇ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಪೆನ್ಷನ್ ವಿಚಾರಕ್ಕೆ ಸುಮಾರು 69 ಜನ ಕೊಟ್ಟಿದ್ದಾರೆ. ಈಗಾಗಲೇ ಕೆಲವರು ದಾಖಲೆಗಳು ಕೆಲವು ಪಡ್ಕೊಂಡಿದ್ದವರು ಸೇರಿಸಿದ್ದಾರೆ, ಟಿಕ್ ಮಾಡಿದ್ದಾರೆ. ವಯಸ್ಸು ಕಡಿಮೆ ಇದೆ ಅಂತವರು ಅರ್ಜಿ ಕೊಟ್ಟಿದ್ದಾರೆ. ಅರ್ಹ ಇರೋರು 1 ಜನ ಈಗಾಗಲೇ ಮಂಜೂರಾತಿ ಕಳೆದ 4 ದಿನದಲ್ಲೇ ಹುಡುಕಿ 1 ಜನಕ್ಕೆ ಅರ್ಜಿ ಕೊಡಿ ಮಂಜೂರು ಮಾಡಿದೀವಿ. ಅವ್ರಿಗೀಗ ನಾನು ಕೊನೆಗೆ ಹೋಗ್ಬೇಕಾದ್ರೆ ನಾನೇ ಪತ್ರ ಕೊಡ್ತೀನಿ. ಇಲ್ಲಿ ಬರಕ್ಕಿನ ಮುಂಚಿತವಾಗಿ ಇಲ್ಲಿ ಹೋಗಿ ಪಕ್ಕದಲ್ಲಿ ಹೋಗಿ ಕೆರೆ ಕುಡಿಯೋ ನೀರಿಗೆ ಸಂಬಂಧಪಟ್ಟಂತದ್ದು, ಕೆರೆ ತುಂಬಿಸುವಂತದ್ದು ಇದರಲ್ಲಿ ಇಲ್ಲಿ ಚನ್ನಪಟ್ಟಣ ನಮ್ಮ ಗರ್ಕಳ್ಳಿ ಏತ ನೀರಾವರಿ ಯೋಜನೆ ಮತ್ತು ಕೋಡಂಬಳ್ಳಿ ಏರುಕೊಳವೆ ಯೋಜನೆ, ಅದು ಸುಮಾರು 9 ಸಬ್ಸ್ಟೇಷನ್. ಈ ಯೋಜನೆ ರಾಯಕೆರೆ, ಉಜ್ಜನಹಳ್ಳಿ, ಬಿಬಿಹಳ್ಳಿ ಹಾಗೂ ಇತರೆ ಕೆರೆಗಳಿಗೆ ತುಂಬಿಸಿ ಗರ್ಕಳ್ಳಿ ಏತ ನೀರಾವರಿ ಯೋಜನೆ ಪಂಪ್ ಸೆಟ್ ಹೌಸ್ನಲ್ಲಿ 2 ಪಂಪ್ಗಳನ್ನ ಕೋಡಂಬಳ್ಳಿ ಬ್ರಾಂಚ್ ಪೈಪ್ ಲೈನ್ ನಿಂದ ಅಳವಡಿಸುವುದು. ಕಣ್ವ ಕುಡಿಯುವ ನೀರಿನ ಯೋಜನೆಯನ್ನ ಕೋಡಂಬಳ್ಳಿ ಏತ ನೀರಾವರಿ ಕೂಡಿಗೆ 1995 ಅಂದ್ರೆ 2000 HP ಸಾಮರ್ಥ್ಯಗಳಂತ 2 ಪಂಪ್ಗಳನ್ನು ಅಳವಡಿಸುವುದು.
ಈಗ ಅದರ ಬಗ್ಗೆ 810 ಮಿಲಿಮೀಟರ್ ವ್ಯಾಸದ ಪೈಪ್ ಮುಖಾಂತರ ಅಳವಡಿಸುವುದು, 2.5 ಕಿಲೋಮೀಟರ್ 200 ಮೀಟರ್ ಡಯಾ ಲೈನ್ ಹಿಡಿಯುವುದು. ಈಗಾಗಲೇ ಸತ್ಯಗಾಲ ಕಾಮಗಾರಿ ಈಗಾಗಲೇ ಪ್ರಾರಂಭ ಆಗಿದೆ. ಈ ಯೋಜನೆ ಗರ್ಗಳ್ಳಿ ಯೋಜನೆ, ಕಣ್ವ ಯೋಜನೆ ಹಾಗೂ ರಾಮನಗರ ಜಿಲ್ಲೆ ಅವಶ್ಯಕತೆ ಇರುವ ನೀರನ್ನು ಪೂರೈಸಲಿಕ್ಕೆ ಮಾಡಲಾಗಿದೆ. ಈಗ ಏನ್ ನಾನು ಭೂಮಿ ಪೂಜೆ ಮಾಡಿದ್ದೀನಿ, ಇದು ಒಟ್ಟು 42 ಕೋಟಿ ರೂಪಾಯಿ. ನಾನು ನಮ್ಮ ಸರ್ಕಾರ, ನನ್ನ ಇಲಾಖೆ, ಡಿ.ಕೆ. ಸುರೇಶ್ ಅವರು ಹಿಂದೆ ಹೇಳಿ ಈ ಕೆಲಸವನ್ನ ಮಾಡಿಸಿದ್ದಾರೆ. ಈಗ ತಾನೇ ಅದಕ್ಕೆ ಹೋಗಿ ನಾನು ಭೂಮಿ ಪೂಜೆಯನ್ನು ಮಾಡಿಬಿಟ್ಟು ನಾನು ಬಂದಿದ್ದೇನೆ. ಇದಲ್ಲದೆ ಸಾವಿರಾರು ಜನ ಅತಿ ಹೆಚ್ಚು ನಮ್ಗೆ ಸೈಟ್ ಇಲ್ಲ, ಮನೆ ಇಲ್ಲ ಅಂತ ಕೇಳಿದ್ದಾರೆ. ನನಗೆ ಆಶ್ಚರ್ಯ ಆಯ್ತದೆ. ಬಡವರು ಯಾರಿಗೆ ಮನೆ ಇಲ್ಲ, ಸುಮಾರು 1996 ಜನ ನನಗೆ ಮನೆ ಇಲ್ಲ ಅಂತ ಕೊಟ್ಟಿದ್ದಾರೆ. 1010 ಜನ ಸೈಟ್ ಇಲ್ಲ ಅಂತ ಅರ್ಜಿ ಕೊಟ್ಟಿದ್ದಾರೆ. ಈಗ ನಾನು 3 ಕಡೆ ಬಂದಿದ್ದು, ಇಲ್ಲೂ ಎಷ್ಟು ಜನ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ನಾನು ನಮ್ಮ ಎಲ್ಲ ಲೀಡರ್ಗಳಿಗೆ ಹೇಳಿದ್ದೀನಿ, ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದೀನಿ, ನಿಮ್ಗೂ ಹೇಳ್ತಾ ಇದ್ದೀನಿ, ಊರಿನ ಪಕ್ಕ ಯಾರೇ ಜಮೀನು, ಸರ್ಕಾರಿ ಜಮೀನು ಇದ್ರೆ ಪರವಾಗಿಲ್ಲ, ಸರ್ಕಾರಿ ಜಮೀನಿಲ್ಲ ಅಂದ್ರೆ ನಾನೇ ಕಾಸು ಕೊಟ್ಬಿಟ್ಟು ಸರ್ಕಾರದ ಬೆಲೆ ಕೊಟ್ಬಿಟ್ಟು ಖರೀದಿ ಮಾಡಿ ಎಲ್ಲ ಬಡವರಿಗೂ ಸೈಟ್ ಹಂಚುವಂತ ಕೆಲಸವನ್ನ ಮಾಡ್ಕೊಡ್ತೇವೆ. ಅದಾದ್ಮೇಲೆ ಮನೆಗಳು ಕೂಡ ಮಂಜೂರಾತಿಯನ್ನು ಮಾಡ್ಕೊಡ್ತೇವೆ. ಯಾರಿಗೆ ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ವಿಡೋ ಪೆನ್ಷನ್ ಇರ್ಬೋದು, ಬೇರೆ ನಮ್ಮ ಗೃಹಲಕ್ಷ್ಮಿ ಇರ್ಬೋದು. ಗೃಹಲಕ್ಷ್ಮಿ ತಾಯಿ ಎಲ್ಲರಿಗೂ ಬರ್ತಾ ಇದೆಯಾ? ಬರೋದನ್ನ ಕೈ ಎತ್ತಿ. ಗೃಹಲಕ್ಷ್ಮಿ 2,000 ಗೊತ್ತಾಗಲ್ವಾ? ಏನ್ ಗೊತ್ತಾಗ ಅಂತಾರೆ. ಈ ತಿಂಗಳು ಬರ್ತಿದೆ, ಒಂದೇ ಸತಿ ಹೇಳ್ತೇವೆ, 4 ತಿಂಗಳು ನಾವು ಎಲೆಕ್ಷನ್ ಮುಂಚಿದ್ರೆ ಬರ್ತದೆ. ಫ್ರೀ ಆಗಿ ಬಸ್ ಮಾಡ್ತಾ ಇದೀರಾ? ಅಕ್ಕಿ 5 ಕೆಜಿ ಅಕ್ಕಿ, 5 ಕೆಜಿ ದುಡ್ಡು ಫ್ರೀ. ಕರೆಂಟು ಏನು ಗಣಿಸು ಕರೆಂಟು ಎಲ್ಲ ಬಿಡ್ತಾವ. ಓಕೆ, ನೋಡಿ ಈ ತಿಂಗಳು ಬರೋದಕ್ಕೆ ಅಲ್ಲೇ ಕರೆಂಟ್ ಮಾಡ್ತಾವ. 5 ವರ್ಷದಿಂದ ಯಾರು ಬಂದಿರಲಿಲ್ಲ, 3 ಕೇಳುತ್ತೆ, ಯಾಕೆ ಕರೆಂಟ್ ಮಾಡಿಲ್ಲ ನೀವು? ಡೋಂಟ್ ವರಿ, ಮಾತು ಕೊಟ್ಟಿದ್ದೀವಿ. ನನ್ನ ಮಾತು ಖಚಿತ, ಅದು ನಿಶ್ಚಿತ. ಗ್ಯಾರಂಟಿ ಕಾರ್ಡ್ ಹಂಚಿದೆ, ಅದ್ರ ಪ್ರಕಾರ ಎಲ್ಲರೂ ಕೂಡ ಸುಮಾರು 60,000ಕ್ಕೂ ಹೆಚ್ಚು ಕುಟುಂಬಗಳಿಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.